हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपि दारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। वन्दे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चेऽहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृतब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। अशेषवेदान्तकृतान्तसारं व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयो सुभग गोविन्दार्य मे मानसम् माद्यद्यद्यपि चञ्चरीकति सदा हृन्मन्दिरं पावयन् ईशावास्य मदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯ. ಇದರಲ್ಲಿ ನಾವೀಗ 5ನೆಯ ಸರ್ಗವನ್ನು ವಿಚಾರ ಮಾಡ್ತಾ ಇದ್ದೇವೆ. ಈ 5ನೇ ಸರ್ಗದಲ್ಲಿ ನಮಗೆ ಪೂರ್ಣಪ್ರಜ್ಞರು ವಿಷ್ಣುಮಂಗಲಕ್ಕೆ ಹೋದದ್ದು, ಅಲ್ಲಿಯ ವಿಶೇಷ ಮಹಿಮೆಯನ್ನು ನಾವು ತಿಳಿದದ್ದು. ಆ ನಂತರದಲ್ಲಿ ಆಚಾರ್ಯ ಮಧ್ವರು ಹಾಗೂ ಅವರೊಟ್ಟಿಗೆ ಅಚ್ಯುತ ಪ್ರಜ್ಞರು, ಹೀಗೆ ಅಚ್ಯುತ ಪ್ರಜ್ಞರು ಪೂರ್ಣ ಪ್ರಜ್ಞರು ಇಬ್ಬರೂ ಸಹ ಅವರು ಪರ್ಯಟನವನ್ನು ಮಾಡ್ತಾರೆ. ಸನ್ಯಾಸ ಧರ್ಮವೇ ಪರ್ಯಟನ, ಸಂಚಾರ. ಹಾಗೆ ಸಂಚಾರ ಮಾಡ್ತಾ ಅವರು ತಿರುವನಂತಪುರವನ್ನು ಹೋಗಿ ಸೇರ್ತಾರೆ. ಅಲ್ಲಿ ಆ ತಿರುವನಂತಪುರದಲ್ಲಿ ತುಂಬಿದ್ದಂತಹ ಬಹುಜನ ವಿದ್ವಾಂಸರು. ತಿರುವನಂತಪುರ ಇಂದಿಗೂ ಕೂಡ ಮಹಾಕೇಂದ್ರ, ವಿದ್ವತ್ ಕೇಂದ್ರ. ಅಲ್ಲಿ ಬ್ರಾಹ್ಮಣ ಅಗ್ರಹಾರಗಳುಂಟು, ವೇದಾಧ್ಯಯನ ಸಂಪನ್ನರು ಬಹಳ ಇದ್ದಾರೆ, ಹಾಗೆ ಶಾಸ್ತ್ರ ಪಾಂಡಿತ್ಯ ಗಳಿಸಿದವರು ಬಹಳ ಇದ್ದಾರೆ. ಸದಾಚಾರ ಸಂಪನ್ನ ಬ್ರಾಹ್ಮಣ ಕುಟುಂಬಗಳ ಅಗ್ರಹಾರಗಳೇ ಉಂಟು. ಹೀಗಾಗಿ ಅಲ್ಲಿ ವಿಶೇಷವಾದಂತಹ ಆ ವಿದ್ವತ್ ಸಭೆ, ಅದು ಅಂದಿನ ಕಾಲದಲ್ಲಿ. ಆ ದಿನಗಳಲ್ಲಿ ವಿದ್ವತ್ತು ಉಳ್ಳಂತಹ ಮಹನೀಯರಾದಂತಹ ವಿದ್ವಾಂಸರೆಲ್ಲ ಸೇರಿ ಒಂದು ಸಭೆಯನ್ನು ಏರ್ಪಾಟ್ ಮಾಡಿದರು. ಅದರಲ್ಲಿ ಆಚಾರ್ಯರು ಅಲ್ಲಿ ಅತ್ಯುತ್ತಮ ಉಪದೇಶಗಳನ್ನು ಕೊಡ್ತಾರೆ. ಅದನ್ನು ನಾವು ಈಗ ನೋಡಬೇಕು. ಇದು 37ನೇ ಶ್ಲೋಕವನ್ನು ಈಗ ನೋಡುವಂಥದ್ದು. ವೇದಾಂತ ಸೂತ್ರಾಣಿ ಕೃತಾಂತ ವಿತ್ತಮೋ ವ್ಯಾಖ್ಯಾದಸೌ ಶಿಷ್ಯಗಣಾಯ ಸಂಸದಿ ವಿಲಕ್ಷಣಂ ಜೀವಗಣಾದ್ ಗುಣಾರ್ಣವಂ ಬ್ರಹ್ಮಾಚ್ಯುತಾಖ್ಯಂ ಪ್ರತಿಪಾದಯನ್ ಮುಹುಹು. ಆಚಾರ್ಯರ ಉಪದೇಶ ಪ್ರಾರಂಭ ಆಯಿತು. ವೇದಾಂತ ಸೂತ್ರಾಣಿ ಕೃತಾಂತ ವಿತ್ತಮಃ ಅಂತ ಹೇಳ್ತಾರೆ. ಕೃತಾಂತ ವಿತ್ತಮಃ ಅಂದರೆ ಸಿದ್ಧಾಂತವನ್ನು ತಿಳಿದವರಲ್ಲಿ ಅಗ್ರಗಣ್ಯ ಅಂತ. ವಿತ್ ಅಂದರೆ ವಿತ್ ಅಥವಾ ವಿದ್ ಅಂದರೆ ತಿಳಿದವ ಅಂತ ಅರ್ಥ. ವಿತ್ ತಮ ಅಂದರೆ ತಿಳಿದವರಲ್ಲೆಲ್ಲ ಅತ್ಯುತ್ತಮ ಅಂತ. ಹೀಗೆ ಆ ಅರಿವಿನ ಉಚ್ಚ ಮಟ್ಟದಲ್ಲಿ ಇದ್ದಂತಹ ಆಚಾರ್ಯರು ಆ ಸಿದ್ಧಾಂತವನ್ನು ಅಂದರೆ ಶ್ರುತಿ ಸಿದ್ಧಾಂತವನ್ನು ಚೆನ್ನಾಗಿ ತಿಳಿದವರಲ್ಲಿ ಅಗ್ರಗಣ್ಯರಾದಂತಹ ಆ ಪೂರ್ಣಪ್ರಜ್ಞರು ವೇದಾಂತ ಸೂತ್ರಗಳನ್ನು ಅವರು ವ್ಯಾಖ್ಯಾನ ಮಾಡ್ತಾರೆ. ಶಿಷ್ಯಗಣಾಯ ಸಂಸದಿ, ಆ
ಆ ಸಭೆಯಲ್ಲಿ ತಮ್ಮ ಶಿಷ್ಯರಿಗೆ ಪಾಠ ಹೇಳುವುದು. ಅಲ್ಲಿ ಅನೇಕ ಜನ ಪೂರ್ಣಪ್ರಜ್ಞರನ್ನ ಆಶ್ರಯಿಸಿ ಇವರೇನು ಉಪದೇಶ ಕೊಡ್ತಾರೆ ಅಂತ ಕೇಳಲಿಕ್ಕೆ ಬಂದವರು. ಎಲ್ಲರಿಗೂ ಕೊಡುವ ಉಪದೇಶ ಏನಂದ್ರೆ, ಅವರು ಆ ಶಿಷ್ಯಗಣ ಅಂದ್ರೆ ಶಿಷ್ಯ ಸಮೂಹಕ್ಕೆ ಆ ಸಭೆಯಲ್ಲಿ ಪಾಠ ಮಾಡ್ತಾ ಇದ್ರು. ವ್ಯಾಖ್ಯಾದ ಅಸೌ ವ್ಯಾಖ್ಯಾದ, ಅಸೌ ಅಂದ್ರೆ ಇವನು ಅಂತ ಅರ್ಥ. ಅಸೌ ಕೃತಾಂತ ವಿತ್ತಮಃ, ಈ ಯಾವ ಸರ್ವ ಶ್ರುತಿ ಸಿದ್ಧಾಂತವನ್ನು ತಿಳಿದವರಲ್ಲಿ ಅಗ್ರಗಣ್ಯರಾದಂತಹ ಆಚಾರ್ಯರು ವ್ಯಾಖ್ಯಾನವನ್ನ ಮಾಡ್ತಾರೆ. ವಿಲಕ್ಷಣಂ ಜೀವಗಣಾದ್ ಗುಣಾರ್ಣವಂ ಬ್ರಹ್ಮಾಚ್ಯುತಾಖ್ಯಂ ಪ್ರತಿಪಾದಯನ್ ಮುಹುಃ. ಮುಹುಃ ಅಂದ್ರೆ ಮತ್ತೆ ಮತ್ತೆ ಅಂತ ಅರ್ಥ. ಮತ್ತೆ ಮತ್ತೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಯಾರು? ಪೂರ್ಣಪ್ರಜ್ಞರು ಯಾರನ್ನ? ಅಚ್ಯುತಂ ಅಂತ ಹೇಳಿದ್ರು. ಅಚ್ಯುತಾಖ್ಯಂ ಬ್ರಹ್ಮ, ಅಚ್ಯುತ ಅಂತ ಕರೆಸಿಕೊಳ್ಳುವಂತ. ಅಚ್ಯುತ ಅಂದ್ರೇನು? ಚ್ಯುತಿ ಇಲ್ಲದವ ಅಂದ್ರೆ ಲೋಪದೋಷಗಳು ಇಲ್ಲದವನಿಗೆ ಅಚ್ಯುತ ಅಂತ ಹೆಸರು. ಚ್ಯುತ ಅಂದ್ರೆ ಕಡಿಮೆ ಇರುವವನು, ಕಡಿಮೆ ಇರುವವನು ಅಥವಾ ಲೋಪವುಳ್ಳವ, ದೋಷವುಳ್ಳವನಿಗೆ ಚ್ಯುತ ಅಂತ ಹೆಸರು. ಅಚ್ಯುತ ಅಂದ್ರೆ ಲೋಪದೋಷಗಳು ಇಲ್ಲದವನು, ಪರಮಾತ್ಮನೇ. ಹಾಗಾಗಿ ಅಚ್ಯುತಾಖ್ಯಂ ಬ್ರಹ್ಮ, ಅಚ್ಯುತ ಎಂದು ಕರೆಸಿಕೊಳ್ಳುವಂತಹ ಬ್ರಹ್ಮವನ್ನು ಮುಹುಹು ಮತ್ತೆ ಮತ್ತೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಈ ಯಾವ ಆಚಾರ್ಯರು. ಅದು ಯಾವ? ವೇದಾಂತ ಸೂತ್ರಾಣಿ. ಎಲ್ಲ ಬ್ರಹ್ಮಸೂತ್ರಗಳನ್ನ ವಿವರಿಸ್ತಾ ವಿವರಿಸ್ತಾ ಬ್ರಹ್ಮಸೂತ್ರಗಳ ಮೂಲಕವಾಗಿ ಬ್ರಹ್ಮವನ್ನು ಲೋಪದೋಷಗಳಿಲ್ಲದಂತಹ ಪರಿಪೂರ್ಣತ್ವ ಉಳ್ಳವ ಅಂತ ಹೀಗೆ ಆ ಬ್ರಹ್ಮವನ್ನ ವರ್ಣಿಸ್ತಾರೆ. ಆ ಬ್ರಹ್ಮ ಎಂಥದ್ದು ಅಂದ್ರೆ ಜೀವಗಣಾತ್ ವಿಲಕ್ಷಣಂ, ಸರ್ವ ಜೀವ ಸಮೂಹಕ್ಕೆ, ಜೀವಾತ್ಮ ಸಮೂಹಕ್ಕಿಂತ ವಿಲಕ್ಷಣಂ, ಬೇರೆಯವನಾದವ ಅಂತ. ಜೀವಾತ್ಮನೇ ಪರಮಾತ್ಮನಲ್ಲ, ಜೀವಾತ್ಮ ಸಮೂಹಕ್ಕೆ ಅತ್ಯಂತ ಭಿನ್ನನಾದವನು, ಬೇರೆಯವನಾದಂತಹ ಬೇರೆಯದ್ದಾದದ್ದು ಬ್ರಹ್ಮ. ಗುಣಾರ್ಣವಂ, ಅಪಾರವಾದಂತಹ, ಅರ್ಣವ ಅಂದ್ರೆ ಸಮುದ್ರ ಅಂತ, ಸಮುದ್ರದಂತೆ ಅಪಾರವಾದಂತಹ ಅನಂತ ಗುಣಗಳಿಂದ ಪರಿಪೂರ್ಣವಾದದ್ದು ಮತ್ತು ಸರ್ವ ಜೀವಾತ್ಮರಿಗಿಂತ ಬೇರೆಯೇ ಆದದ್ದು, ಹಾಗೂ ಯಾವ ರೀತಿಯ ಲೋಪದೋಷಗಳು ಇಲ್ಲದ್ದು. ಹಾಗಾಗಿ ಅಚ್ಯುತ ಅಂತ ಕರೆಸಿಕೊಳ್ಳುವಂತಹ ಬ್ರಹ್ಮವನ್ನು ಬ್ರಹ್ಮಸೂತ್ರಗಳ ಮೂಲಕವಾಗಿ ಅಂದ್ರೆ ವೇದಾಂತ ಸೂತ್ರಗಳ ಮೂಲಕವಾಗಿ ಮುಹುಹು ಪ್ರತಿಪಾದಯನ್, ಮತ್ತೆ ಮತ್ತೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇಷ್ಟನ್ನು ಪ್ರತಿಪಾದನೆ ಮಾಡಲಿಕ್ಕೆ ಆ ಶಿಷ್ಯಗಣರು, ಶಿಷ್ಯ ಸಮೂಹ ಏನು ಸಂಸತ್ತಿನಲ್ಲಿತ್ತು ಅಂದ್ರೆ ಆ ಸಭೆಯಲ್ಲಿ ಇರುವಂತ ಶಿಷ್ಯಗಣಕ್ಕೆ ಅವರು ಉಪದೇಶಿಸಿದ್ರು. ಇಷ್ಟೆಲ್ಲ ಉಪದೇಶ ಮಾಡಲಿಕ್ಕೆ ಇವರ ಸಾಮರ್ಥ್ಯ ಏನು ಅಂದ್ರೆ ಕೃತಾಂತ ವಿತ್ತಮ, ಅಂದ್ರೆ ಶ್ರುತಿ ಸಿದ್ಧಾಂತವನ್ನು ತಿಳಿದವರಲ್ಲಿ ಅಗ್ರಗಣ್ಯತೆ ಉಳ್ಳವರಲ್ಲ. ಹಾಗಾಗಿ ನಮಗೆ ಪೂರ್ಣಪ್ರಜ್ಞರು ನಮಗೆ ತಿಳಿಸಿಕೊಡ್ಬೇಕು, ನಮಗೇನಾದ್ರೂ ತಿಳಿಯಬೇಕು. ಇದನ್ನ ಅಲ್ಲಿ ಇದು ಸ್ಪಷ್ಟ ಆಯ್ತು. ಇದು ಅನಂತ ಸತ್ಪುರದಲ್ಲಿ ಅಂದ್ರೆ ತಿರುವನಂತಪುರದಲ್ಲಿ ನಡೆದಂಥದ್ದು. ಎಲ್ಲ ಕಡೆಯಲ್ಲೂ ಪಾಠವನ್ನು ಮಾಡ್ತಾರೆ ಅವರು. ತಿರುವನಂತಪುರದ ದಿನಚರಿಯನ್ನು ಹೇಳಿದರು. ಅಪ್ರಾಂಶು ನೂತ್ನೋಪಪದಾಧಿವಾಸಜಃ, ಅಪ್ರಾಂಶು ನೂತ್ನೋಪಪದಾಧಿವಾಸಜಃ ಸಸಂಕರೋ ವೈರಪರಾಯಣಃ ಪುನಃ ಅಸೂಯಯೋಚೆ ಅತ್ರ ಮಹಾನತಿಕ್ರಮಃ ಸೂತ್ರಾರ್ಥವಾದೋ ಕೃತ ಭಾಷ್ಯಕೇಶ್ವಿತಿ. ಇದು ಒಂದು ಕ್ರಮ. ಈಗ ನಾವು ಒಮ್ಮೆ ನಾವೀಗ ಮೊದಲಿನ ವಿಷಯಕ್ಕೆ ಹೋಗ್ಬೇಕು. ಯಾವುದದು? ಮೊದಲನೇ ಸರ್ಗದಲ್ಲಿ ನಾವು ಮೊದಲನೇ ಸರ್ಗದ ಕೊನೆಯ ಭಾಗದಲ್ಲಿ ನೋಡಿದ್ದು ಏನದು ಅಂತ ಕೇಳಿದ್ರೆ, ಕೊನೆ ಭಾಗ ಅಲ್ಲ, ಸುಮಾರು ಮಧ್ಯ ಭಾಗವನ್ನ ದಾಟಿದ್ದಾಗಿತ್ತು. ಅದು ಕೊನೆಯ ಭಾಗಕ್ಕೂ ಸ್ವಲ್ಪ ಮುಟ್ಟುವಂಥದ್ದಾಗಿತ್ತು. ಭೀಮಾವತಾರವನ್ನು ನೆನಪಿಸಿಕೊಳ್ಬೇಕು. ಭೀಮಾವತಾರದಲ್ಲಿ ಮುಖ್ಯ ಪ್ರಾಣದೇವರು ಸೌಗಂಧಿಕ ಕುಸುಮ ತರಲಿಕ್ಕೆ ಅನೇಕ ಆ ಗುಡ್ಡಗಾಡು ಪ್ರದೇಶಗಳೆಲ್ಲ ಸಂಚರಿಸ್ತಾ ಇರುವಾಗ ಕ್ರೋಧವಶರೆನ್ನುವಂತಹ ಸರ್ಪರೂಪದ ಅನೇಕ ರಕ್ಕಸರ ನಿಗ್ರಹ ಮಾಡಿದರು. ಅದರಲ್ಲಿ ಮಣಿಮಾನ್ ಅಂತ ಒಬ್ಬ ರಕ್ಕಸ ಸೇರಿದ್ದ. ಮಣಿಮಾನ್ ಅನ್ನೋ ಶಬ್ದಕ್ಕೆ ನೇರವಾದ ಅರ್ಥ ಸರ್ಪ ಅಂತಲೇ ಅರ್ಥ. ಆದರೆ ಅವನ್ ಮಣಿಮಾನ್ ಅಂತಲೇ ಹೆಸರುಳ್ಳಂತಹ ಒಬ್ಬ ರಕ್ಕಸ, ದುರಾತ್ಮ, ಸ್ವರೂಪದಿಂದ ದುರಾತ್ಮ.
ಅವನ ಮೈಮನಸ್ಸುಗಳೆಲ್ಲ ಮನಸ್ಸಿನ ತುಂಬ ತುಂಬಿದ್ದೇನು ಅಂದರೆ ಅಸೂಯೆ, ಹರಿದ್ವೇಷ, ಹರಿಭಕ್ತ ದ್ವೇಷ. ಹರಿಭಕ್ತರಲ್ಲಿ ದ್ವೇಷಾಸೂಯೆಗಳನ್ನು ಮಡುಗಟ್ಟಿಟ್ಟುಕೊಂಡಂತಹ ವ್ಯಕ್ತಿತ್ವ ಉಳ್ಳವ ಇವನೇ ಮಣಿಮಾನ್ ಅಂತಿದ್ದವ. ಸಹಜವಾಗಿ ಬರ್ತಿತ್ತು ಅಸೂಯಾಭಾವ, ಸಹಜವಾಗಿ ದ್ವೇಷ ಹರಿಭಕ್ತರಲ್ಲಿ. ಜ್ಞಾನ ವಿಷಯದಲ್ಲಿ ಶ್ರುತಿ ಸಿದ್ಧಾಂತಕ್ಕೆ ವಿರೋಧ ಭಾವನೆ, ಇವೆಲ್ಲವೂ ಸೇರಿದ್ದು. ಇದೆಲ್ಲ ಸ್ವರೂಪದಿಂದ ದುರಾತ್ಮರಾದವರಿಗೆ ಇರುವ ಲಕ್ಷಣಗಳು. ನಮಗೆ ಗೊತ್ತಾಗ್ತದಾ? ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ ಅಂದರೆ ಸ್ವರೂಪವನ್ನು ಯಾರು ಕಾಣ್ತಾರೆ? ಯಾರೂ ಕಾಣುವುದಿಲ್ಲ. ನಮ್ಮ ಸ್ವರೂಪವೇ ನಮಗೆ ಗೊತ್ತಿಲ್ಲ. ನಾವೆಂಥವರು? ನಾವೇನು ಹರಿಭಕ್ತರ? ಅಷ್ಟು ಸದಾಕಾಲೀನವಾದಂತಹ ಭಕ್ತಿ ಸಂಪನ್ನರ ಅಂದರೆ ಇಲ್ಲ ಅಂತಲೇ ಹೇಳಬೇಕು. ಯಾವುದೋ ಒಂದು ದೀಪ ಹಚ್ಚುವಾಗ ದೇವರೇ ನೀನೇ ಗತಿ ಕೈ ಮುಗಿದ್ರೆ ಹೆಚ್ಚು ಅಷ್ಟೆ. ಅಷ್ಟು ಹರಿಗುರುಗಳಲ್ಲಿ ನಮಗೆ ಪ್ರಪತ್ತಿ ಭಾವ ಇಲ್ಲ. ಪ್ರಪತ್ತಿ ಇದ್ದರೆ ಆವಾಗ ಅದು ನಿಷ್ಕಲ್ಮಶ ಭಕ್ತಿ ಅಂತ ಆಗ್ತದೆ. ನಾವು ಬಹಳ ದೂರ ಇದ್ದೇವೆ ಅದಕ್ಕೆ. ಈಗ ಯಾರನ್ನು ನೆನಪಿಸ್ಕೊಂಡ್ವಿ ನಾವು? ಮಣಿಮಾನ್ ಎನ್ನುವಂತಹ ದುರಾತ್ಮ. ಅವನಿಗಿದ್ದದ್ದು ಹರಿಯಲ್ಲಿ ದ್ವೇಷ, ಹರಿಭಕ್ತರಲ್ಲಿ ದ್ವೇಷಾಸೂಯೆಗಳು. ಅವನನ್ನ, ಆ ಮಣಿಮಾನ, ಸತ್ವರೂಪದ ಮಣಿಮಾನನನ್ನ ಭೀಮಸೇನ ಸಂಹಾರ ಮಾಡಿ ಆಯಿತು. ಸಂಹಾರ ಮಾಡಿದ ಮೇಲೆ ಅವ ರಕ್ಕಸ್ನಲ್ವಾ, ರಕ್ಕಸರಿಗೆ ವಿಶೇಷವಾದ ಸಾಮರ್ಥ್ಯ ಇರ್ತದೆ. ಹೀಗಾಗಿ ಆ ಕಲಿಯ ಅಧ್ಯಕ್ಷತೆಯಲ್ಲಿ ಈ ಯಾವ ಯಾವ ಪೆಟ್ಟು ತಿಂದಂತಹ ಭೀಮನಿಂದ ಹತರಾದ ಎಲ್ಲರೂ ಕೂಡ, ಆ ದುರಾತ್ಮರೆಲ್ಲ ಒಟ್ಟು ಸಭೆ ಸೇರಿದರು. ಅವರೆಲ್ಲ ಆಲೋಚಿಸಿದರು, ಈ ಭೀಮ ಯಾಕೆ ಹೀಗೆ ಮಾಡ್ತಾನಲ್ಲ, ಇವನಿಗೇನಾದರೂ ದ್ರೋಹ ಮಾಡಬೇಕು. ಇದೆಲ್ಲ ಈಗ ಆಗೋದಿಲ್ಲ, ಈಗೆಲ್ಲ ಹೊಡೆತ ತಿಂದಾಯ್ತು, ಇನ್ನೆಂಥದ್ದು ಆಗೋದಿಲ್ಲ. ಒಂದು ಕೆಲಸ ಮಾಡುವ, ಈಗಿನ್ನು ಸದ್ಯದಲ್ಲೇ ಇದು ದ್ವಾಪರ ಯುಗದ ಕೊನೆ ಭಾಗ, ಮುಂದೆ ಕಲಿಯುಗ ಬರ್ತದೆ. ಆಗ ನಾವೆಲ್ಲರೂ ಕೂಡ ಹುಟ್ಟುವ. ಹೇಗೆ ಹುಟ್ಟುತ್ತೇವೆ? ಬ್ರಾಹ್ಮಣರಾಗಿ ಹುಟ್ಟಬೇಕು. ಈಗ ಕ್ಷತ್ರಿಯರಾಗಿ ಹುಟ್ಟಿ ಈ ಕೃಷ್ಣ, ಭೀಮ, ಅರ್ಜುನ, ಕೃಷ್ಣ ಪಾಂಡವರ ಎದುರಾಗಿ ನಾವೆಲ್ಲ ಬಹಳ ಸೆಣಸಾಡಿ ಸೋತು ಸತ್ತಾಯ್ತು. ಬಿಡಿ, ಇದು ಮುಗಿದೋಯ್ತು. ಕಲಿಯುಗದಲ್ಲಿ ನಾವೆಲ್ಲ ಬ್ರಾಹ್ಮಣರಾಗಿ ಹುಟ್ಟುವ. ಬ್ರಾಹ್ಮಣರಾಗಿ ಹುಟ್ಟಿ ಶ್ರುತಿ ವಿರೋಧವನ್ನು ಮಾಡೋದು, ಶ್ರುತಿ ವಿರುದ್ಧವಾದ ಭಾಷ್ಯವನ್ನು ರಚನೆ ಮಾಡಿ, ಅದರಿಂದಾಗಿ ನಮಗೇನಾಗಿ ಬಿಡ್ತದೆ? ಆ ಶ್ರುತಿ ವಿರೋಧ ಮಾಡಿದರೆ ಹರಿ ವಿರೋಧ ಮಾಡಿದ ಹಾಗಾಯ್ತು, ಹರಿಭಕ್ತ ವಿರೋಧವೂ ಮಾಡಿದ ಹಾಗಾಯ್ತು. ಹಾಗೆ ಲೋಕದಲ್ಲಿ ಆ ಬ್ರಹ್ಮಸೂತ್ರಗಳಿಗೆಲ್ಲ ನಾವು, ಅಥವಾ ಉಪನಿಷತ್ತು, ಬ್ರಹ್ಮಸೂತ್ರಗಳು, ಭಗವದ್ಗೀತಾ, ಇವು ಮೂರು ಕೂಡ ಸೇರಿ ಪ್ರಸ್ಥಾನತ್ರಯ ಅಂತ ಹೇಳ್ತಾರೆ. ಈ ಪ್ರಸ್ಥಾನತ್ರಯಗಳಿಗೆಲ್ಲ ನಾವು ವಿರುದ್ಧವಾದ ಭಾಷ್ಯ ಬರೆದು ಬಿಡುವ. ನಮಗದ ಅರ್ಥ ಆಗಲಿ ಬಿಡಲಿ, ಅದರ ಅರ್ಥದ ಚಿಂತನೆಗೆ ಹೋಗುವುದೇ ಬೇಡ. ಕೆಲವರು ಹೇಳ್ತಾರೆ, ಅಯ್ಯೋ ಅದರ ಅರ್ಥ ತಗೊಂಡು ಏನು ಮಾಡ್ಬೇಕು, ನೀನು ಯಾಕೆ ಅದರ ಅರ್ಥದ ಚಿಂತನೆ ಆಲೋಚನೆ ಮಾಡ್ತಾ ಇರ್ತೀಯ, ಅದನ್ನ ಯಾಕೆ ಹೇಳ್ತೀಯ, ಸುಮ್ಮನೆ ಇರು, ಮಾಡೋಕ್ಕೆ ಕೆಲಸ ಇಲ್ವಾ, ಅದನ್ಯಾಕೆ ಯೋಚನೆ ಮಾಡ್ತೀಯ ಅಂತ ಹೀಗೆ ಶೈಲಿಯಲ್ಲಿ ಹೇಳ್ತಾರೆ. ಯಾವ ಶೈಲಿಯೂ ಉಪಯೋಗ ಬೀಳೋದಿಲ್ಲ. ನಮಗೆ ಬೇಕಾದದ್ದು ಹರಿ ಗುರು ಪರಂಪರೆ ಬೇಕು. ಈ ಹರಿಗುರು ಪರಂಪರೆಯನ್ನು ವರ್ಣಿಸುವಂತಹ ಶ್ರುತಿ ಸಿದ್ಧಾಂತ ಬೇಕಷ್ಟೆ. ಆ ಶ್ರುತಿ ತತ್ವ ವಿಚಾರ ಮಾಡಬೇಕು. ಆ ಶ್ರುತ್ಯನುಸಾರವಾದಂತಹ ಸಾಹಿತ್ಯಗಳೆಲ್ಲವೂ ಬೇಕು. ಅದು ಕನ್ನಡ ಭಾಷೆಯಾಗಲಿ, ಸಂಸ್ಕೃತ ಭಾಷೆಯಾಗಲಿ, ಎಲ್ಲವೂ ನಮಗೆ ಬೇಕು. ನಮ್ಮ ಸಾಮರ್ಥ್ಯಾನುಸಾರ ನಾವು ಅಧ್ಯಯನ ಮಾಡಬೇಕು. ಎಷ್ಟು ತಲೆಗೆ ಹೋಯ್ತೋ ಅಷ್ಟು ನಮ್ಮದು ಆಸ್ತಿ ಗ್ರಹಿಸ್ಕೊಳ್ಬೇಕು. ಇಷ್ಟೇ ನಮ್ಮ ಉದ್ದೇಶವಾಗಿ ಇರಬೇಕು ಮನುಷ್ಯರಾಗಿದ್ದಕ್ಕೆ. ಮತ್ತೆ ನೋಡುವ, ಮತ್ತೆ ಯಾವ ಜನ್ಮ ನಮ್ಮ ಅಧೀನ ಇಲ್ಲ. ಹಾಗೆ ಈಗ ಇವನೇನಾಯ್ತು, ಇವರೆಲ್ಲ ಈ ಕಲಿ ಮತ್ತು ಕಲಿಯ ಅಧೀನವಾಗಿರುವಂತಹ ಮಣಿಮಾನ್ ಮೊದಲಾದಂತಹ ರಕ್ಕಸರೆಲ್ಲ ಸೇರಿ ಭೂಮಿಯಲ್ಲಿ ಬ್ರಾಹ್ಮಣರಾಗಿ ಹುಟ್ಟುವುದು ಅಂತ ತೀರ್ಮಾನಿಸಿಕೊಂಡ್ರು. ಅಲ್ಲ, ತೀರ್ಮಾನಿಸಿಕೊಂಡ್ರೆ ಹಾಗೆ ಹುಟ್ಲಿಕ್ಕೆ ಸಾಧ್ಯವಾ ಅಂದರೆ, ಪರಮಾತ್ಮ ಯಾವಾಗಲೂ ವಿರೋಧ ಮಾಡುವುದಿಲ್ಲ. ಆಯ್ತು, ಅದೇ ಜನ್ಮ ತಗೋ ಅಂತ. ಯಾಕೆಂದ್ರೆ ಅವರು ಹಾಗೆ ಹುಟ್ಟಿದ್ರೆ ಮಾತ್ರ ಅವ್ರ ಮುಂದಿನ ಸಾಧನ ಆಗ್ತದೆ. ಎಲ್ಲರಿಗೂ ಈ ಭೂಮಿಯಲ್ಲಿ ಸಾಧನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಡ್ತಾನೆ. ತ್ರಿವಿಧ ಜೀವರಿಗೂ ಸಾಧನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಉಂಟು. ಹಾಗಾಗಿ ಅವರೆಲ್ಲ ಹುಟ್ಟಿದ್ರು. ಅದರಲ್ಲಿ ಮಣಿಮಾನ್ ಹುಟ್ಟಿ, ಅವನಿಗೆ ಈಗಾಗಲೇ ಮೊದಲನೇ ಅಧ್ಯಾಯಕ್ಕೆ ನಾವು ಹೋಗುವಾಗ ಸಸಂಕರಾಖ್ಯ ಮಣಿಮಾನ್ ಅಂತೆಲ್ಲ ಹೇಳಿದ್ರಲ್ವಾ, ಅದೇ ಆ ಮಣಿಮಾನ್ ಶಂಕರ ಅನ್ನೋ ಹೆಸರಿನಿಂದ ಹುಟ್ಟಿ ಭೂಮಿಯಲ್ಲಿ ಸಾಕಷ್ಟು ಕಾಲ ಇದ್ದು ಪ್ರಸ್ಥಾನತ್ರಯಗಳಿಗೆ ತನ್ನದೇ ಆದಂತಹ ಭಾಷ್ಯವನ್ನು ರಚಿಸಿದ್ದಾಯಿತು. ಅವೆಲ್ಲವೂ ಕೂಡ ಆ ಶ್ರುತಿ ಸಿದ್ಧಾಂತಕ್ಕೆ ವಿರುದ್ಧವಾದದ್ದೇ ಆಗಿತ್ತು.
ಅದನ್ನ ನೋಡಿ ಮೊದಲಿಗೆ ಅದನ್ನು ಖಂಡಿಸಿದವರು ರಾಮಾನುಜಾಚಾರ್ಯರು. ನಂತರ ಈ ಪೂರ್ಣಪ್ರಜ್ಞರು, ಸನ್ಯಾಸ ಹೊಂದಿದಂತಹ ಪೂರ್ಣಪ್ರಜ್ಞರು ಅದನ್ನ ಒಪ್ಪಲೇ ಇಲ್ಲ, ಅದನ್ನು ಖಂಡಿಸಿದ್ರು, ಮತ್ತೆ ಅದರಲ್ಲಿ ದೋಷಗಳಿರುವುದನ್ನು ತೋರಿಸಿದ್ರು. ಹೀಗೆಲ್ಲ ವಿಷಯಗಳನ್ನು ನಾವು ನೋಡ್ತೇವೆ. ಈಗ ಇಷ್ಟ ಆಯ್ತಲ್ಲ, ಇದೇ ಈ ಮಣಿಮಾನ ಮತ್ತೆ ಆಚಾರ್ಯರು ಅವತರಿಸಿ ಪೂರ್ಣಪ್ರಜ್ಞರ ಪರ್ಯಟನ ಕಾಲದಲ್ಲಿ ಆಗ ಮತ್ತೆ ಹುಟ್ಟಿದ ಅಂತ ಹೇಳ್ತಾರೆ. ಒಂದು ಶಂಕರ ಅನ್ನೋ ಹೆಸರಿನಿಂದ ಆಚಾರ್ಯ ಪುರುಷನಾಗಿ ಅವನು ಇಡೀ ಭರತ ದೇಶವನ್ನೆಲ್ಲ ಪರ್ಯಟನ ಮಾಡಿದ್ದು, ಅದು 4 ಪೀಠಗಳನ್ನು ಸ್ಥಾಪನೆ ಮಾಡಿದ್ದು, ಇದನ್ನೆಲ್ಲ ನಾವು ಕೇಳ್ತೇವೆ. ಮಹಾವೈಭವ ಉಂಟು ಆ ಪೀಠಗಳಿಗೆ, ಅದನ್ನೆಲ್ಲ ನಾವು ನೋಡ್ತೇವೆ. ಇದು ಒಂದು ವಿಷಯ. ಈಗ ಪೂರ್ಣಪ್ರಜ್ಞರ ಅವತಾರ ಆದ ಕಾಲದಲ್ಲಿ ಮತ್ತೆ ಅವ ಹುಟ್ಟಿದ ಅಂತ ಹೇಳ್ತಾರೆ. ಅಪ್ರಾಂಶುನೂತ್ನೋಪಪದಾಧಿವಾಸಜಃ ಅಂತ ಹೇಳ್ತಾರೆ. ಹೀಗೆ ಹಳೆಯ ದ್ವೇಷ ಏನಿತ್ತು, ಜನ್ಮಾಂತರೀಯವಾದಂತಹ ದ್ವೇಷ ಬೆಳೆಸಿಕೊಂಡಿದ್ದಂತಹ ಆ ಶಂಕರ ಮತ್ತೆ ಹುಟ್ಟಿದ್ದು ಎಲ್ಲಿ ಅಂದರೆ ಕುದುಪುಸ್ತೂರಿನಲ್ಲಿ. ಕುದುಪುಸ್ತೂರು ಅಂತ ಒಂದು ಊರು, ತಿರುವನಂತಪುರದ ಸಮೀಪಕ್ಕೆ, ಅಲ್ಲೇ ಆ ಸಮೀಪದಲ್ಲಿ ಇದ್ದಂತಹ ಕುದುಪುಸ್ತೂರಿನಲ್ಲಿ ಹುಟ್ಟಿದಾಮ. ಇಲ್ಲಿ ಯಾವ ತಿರುವನಂತಪುರದಲ್ಲಿ ಪೂರ್ಣಪ್ರಜ್ಞರಿದ್ದರು. ಅವರ ಉಪದೇಶ ಈಗ ನಾವು ಕೇಳಿದ್ದೇವೆ ಅಲ್ವಾ? ಯಾವುದು? ಸರ್ವ ಶ್ರುತಿ ಸಿದ್ಧಾಂತವನ್ನು ತಿಳಿದವರು, ಪರಮಾತ್ಮ ನಿರ್ದೋಷ, ಗುಣಪರಿಪೂರ್ಣ ಹಾಗೂ ಸರ್ವ ಜೀವಾತ್ಮರಿಗಿಂತ ಅತ್ಯಂತ ಭಿನ್ನ ಅಂತ ಇಷ್ಟು ಅಂಶಗಳನ್ನೆಲ್ಲ ಸ್ಪಷ್ಟ ಮಾಡಿ ಅವರು ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ರು. ಪಾಠ ಹೇಳುವಾಗ ಅಲ್ಲಿ ದೊಡ್ಡ ವಿದ್ವತ್ ಸಭೆಯೇ ಆಗಿ ಹೋಗಿತ್ತು. ಎಲ್ಲ ಶಿಷ್ಯರು ಆಚಾರ್ಯರ ಮಾತನ್ನು ಕೇಳುವುದರ ಜೊತೆಯಲ್ಲಿ ಅನೇಕ ವಿದ್ವಾಂಸರು, ಅಲ್ಲಿ ಸ್ಥಳೀಯ ವಿದ್ವಾಂಸರು ಸೇರಿದ್ರು ಅಂತ. ಇವನಿಗ ಸುದ್ದಿ ಹೋಯಿತು. ಆ ಕುದುಪುಸ್ತೂರಿನಲ್ಲಿ ಇದ್ದವ ಅವ ಈಗ ತಿರುವನಂತಪುರಕ್ಕೆ ಆಚಾರ್ಯರು ಬಂದಿದ್ದನ್ನ ತಿಳಿದ. ಅವನು ಕೂಡ ತಿರುವನಂತಪುರಕ್ಕೆ ಬಂದ. ಅವನಿಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಾಗಾಯ್ತು. ಎಲ್ಲ ಆ ಜನ್ಮಾಂತರದಲ್ಲಿ, ಮೊದಲ ಜನ್ಮದಲ್ಲಿ ಭೀಮನಾಗಿದ್ದವ ಈಗ ಬಂದಿದ್ದಾನೆ. ಇವನಿಗೆ ವಿರೋಧ ಮಾಡಬೇಕು ಅಂತ ನಾನು ಶ್ರುತಿ ವಿರುದ್ಧವಾದ ಭಾಷ್ಯಗಳನ್ನು ಬರೆದು ಇಡೀ ದೇಶದಲ್ಲಿ ಹಬ್ಬಿಸಿಯಾಗಿದೆ. ಈಗ ಮತ್ತೆ ಮೈಯಲ್ಲಿಂದ ಬಂದ ಭೀಮ ಮತ್ತೆ ಹುಟ್ಟಿ ಬಂದ್ಬಿಟ್ಟಿದ್ದಾನೆ ಅಂತ ಅರ್ಥ ಮಾಡಿಕೊಂಡ. ಅಲ್ಲ, ಪೂರ್ಣಪ್ರಜ್ಞರನ್ನ ಭೀಮನೇ ಅವತಾರ ಮಾಡಿದ್ದು ಅಂತ ಹೇಗೆ ತಿಳಿದ ಅಂದ್ರೆ, ರಕ್ಕಸರಿಗೆ ಬೇಗ ತಿಳಿತದೆ. ತಿಳಿದ್ರೆ ಅವನಿಗೆ ಮೋಕ್ಷ ಅಲ್ವಾ? ಯಾಕೆಂದ್ರೆ ಆಚಾರ್ಯರನ್ನ ಅಂದ್ರೆ ಪೂರ್ಣಪ್ರಜ್ಞರನ್ನ ಭೀಮ ಅವತಾರ ಮಾಡಿದವರೇ ಇವರು ತಿಳಿಯುವುದು ಒಂದು ಮಹತ್ವದ ವಿಷಯ ಅಲ್ವಾ? ಅಂದ್ರೆ ಅಲ್ಲ. ಯಾರಿಗಲ್ಲ? ಈ ದುಷ್ಟರಿಗೆ, ಸ್ವರೂಪತಃ ದುರಾತ್ಮರು, ಹೊಟ್ಟೆ ತುಂಬಾ ದ್ವೇಷ ಅಸೂಯೆ ತುಂಬಿದವರಿಗೆ ಅವ್ರಿಗದನ್ನು ತಿಳಿದು ಏನಾಗಬೇಕು? ಮತ್ತು ದ್ವೇಷ ಹೆಚ್ಚಿಸಿಕೊಳ್ಳುವುದೇ ಅವರು. ಮಹಾದ್ವೇಷ ಹೊಟ್ಟೆಯಲ್ಲಿ ಬೆಂಕಿ ಹಾಗೆ ಉರಿತದೆ. ಹಾಗಾಗಿ ಅವ ಹೇಳಿದ, ಇದು ಬಹಳ ದೋಷ ಮಾಡ್ತಾ ಇದ್ದಾರೆ ಪೂರ್ಣಪ್ರಜ್ಞರು ಈ ರೀತಿ ಸಭೆಯಲ್ಲಿ. ಅವನು ಬಂದ ಸಭೆಗೆ ಅನಂತ ಸತ್ಪುರ ಅಂದ್ರೆ ತಿರುವನಂತಪುರದಲ್ಲಿ ಆ ಕುದುಪುಸ್ತೂರಿನ ಅವನು ಬಂದ. ಕುದುಪುಸ್ತೂರ ಅಂತಲೇ ಕರೀತಾರ ಅವನು. ಕುದುಪುಸ್ತೂರ ಬಂದ. ಇದು ತುಂಬಾ ಅಧರ್ಮ, ಅನ್ಯಾಯ. ಈ ರೀತಿ ಪಾಠ ಹೇಳುವುದು, ಸಭೆಯಲ್ಲಿ ಮಾತಾಡುವುದು ಮಹಾ ಅಪಚಾರದ ವಿಷಯ ಇದು. ಯಾಕೆ ಅಂದ್ರೆ ಭಾಷ್ಯ ರಚನೆ ಮಾಡಿದವರು ವೇದಾಂತ ಸೂತ್ರಗಳನ್ನ ವರ್ಣಿಸಬೇಕು. ಈಗ ಭಾಷ್ಯವನ್ನ ರಚನೆಯೇ ಮಾಡಿಲ್ಲ ಈ ಪೂರ್ಣಪ್ರಜ್ಞರು. ಭಾಷ್ಯ ರಚನಕಾರಲ್ಲ, ಭಾಷ್ಯಕಾರರೇ ಅಲ್ಲ. ಏನೋ ಒಂದ್ ಸ್ವಲ್ಪ ಕಲ್ತಿದ್ದಾರೆ, ಗುರುಗಳ ಹತ್ರ ಏನಾದ್ರೂ ಸ್ವಲ್ಪ ಕಲ್ತಿರ್ಬಹುದು, ಅಷ್ಟೇ ಬಿಟ್ರೆ ಇವರೇನು ಭಾಷ್ಯಕಾರರೇ ಅಲ್ಲದಿರುವವರು ಈ ರೀತಿ ಸೂತ್ರಾರ್ಥವನ್ನು ಹೇಗೆ ಹೇಳ್ತಾರೆ? ಸೂತ್ರಾರ್ಥವನ್ನು ಸ್ವತಂತ್ರವಾಗಿ ಬೇರೆ ರೀತಿ ಹೇಳ್ತಾರೆ. ಜೀವಬ್ರಹ್ಮೈಕ್ಯ ಅನ್ನೋದು ಸಿದ್ಧವಾದದ್ದು ಈಗಾಗಲೇ ಅದ್ವೈತವಾದದಲ್ಲಿ ಉಂಟು, ಈಗಾಗಲೇ ಮಾಯಾವಾದದಲ್ಲಿ ಉಂಟಲ್ವಾ? ಏನು? ಜೀವಾತ್ಮ ಪರಮಾತ್ಮರು ಒಂದೇ ಅಂತ ಸಿದ್ಧಾಂತ ಆಗಿ ಹೋಗಿದೆ. ಅಲ್ಲ, ಜೀವಾತ್ಮ ಪರಮಾತ್ಮರು ಬೇರೆ ಅಂತ ಹೇಳುವಂತಹ ಹೊಸ ರೀತಿ, ಹೊಸ ಕ್ರಮದಲ್ಲಿ ಮಾತಾಡುವಂಥದ್ದು.
ಹೀಗೆ ಮಾತಾಡಬೇಕಾದ್ರೆ ಸ್ವಯಂ ತಾನು ಭಾಷ್ಯಕಾರನಾಗಿರ್ಬೇಕು. ಭಾಷ್ಯಕಾರನೇ ಅಲ್ಲದವ ಸನ್ಯಾಸಿಯಾಗಿ ಬಿಟ್ರೆ ಆಯ್ತಾ? ಇಲ್ಲಿ ಬಂದು ಎಂಥ ಸಭೆಯಲ್ಲಿ ಭಾರಿ ದೊಡ್ಡದಾಗಿ ಹೀಗೆಲ್ಲ ಹೇಳುವಂಥದ್ದು, ಹೀಗೆ ಭಾಷ್ಯವನ್ನ ಹೇಳುವಂಥ ಸೂತ್ರಾರ್ಥವಾದೋ ಅಕೃತ ಭಾಷ್ಯಕೇಶ್ವಿತಿ. ಈಗ ಅಕೃತ ಭಾಷ್ಯಕೇಶು ಏನು ಭಾಷ್ಯ ರಚನೆ ಮಾಡದೇ ಇರುವ, ಭಾಷ್ಯವನ್ನೇ ರಚನೆ ಮಾಡದೇ ಇರುವನು ಮಹಾನತಿಕ್ರಮ, ಮಹಾ ಅಪಚಾರವನ್ನು ಮಾಡ್ತಾ ಇದ್ದಾರೆ ಪೂರ್ಣ ಪ್ರಜ್ಞರು. ನೆನಪಿಟ್ಕೊಳ್ಳಿ, ಸಭೆಯಲ್ಲಿ ಕೂಗಾಡಿ ಬಿಟ್ಟ. ಹಾಗಾದ್ರೆ ಸೂತ್ರವನ್ನು ಎಲ್ಲರೂ ಭಾಷ್ಯ ಬರೀತಾರ? ಸೂತ್ರ ಉಂಟು, ಸೂತ್ರಕ್ಕೆ ಭಾಷ್ಯ ಉಂಟು. ಆ ಭಾಷ್ಯಾನುಸಾರವಾಗಿ ಸೂತ್ರಾರ್ಥವನ್ನ ವರ್ಣಿಸ್ತಾರೆ, ಪಾಠ ಹೇಳ್ತಾರೆ. ಅದು ಹೌದು. ಆದರೆ ಇದು ಸೂತ್ರ ಭಾಷ್ಯಾನುಸಾರ ಇಲ್ಲ. ಇವ ತನ್ನದಾಗಿ ಭಾಷ್ಯವನ್ನ ಪೂರ್ಣ ಪ್ರಜ್ಞರು ರಚನೆ ಮಾಡದೆ ತನ್ನದೇ ಆದಂತಹ ಹೊಸ ಕ್ರಮ ಮತ್ತು ಆ ಶಾಂಕರ ಭಾಷ್ಯಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇರುವಂಥದ್ದು. ಇದು ಹೇಗೆ ಸಮ್ಮತವಾಗ್ತದೆ? ಇದು ಅಪಚಾರ ಆಯಿತು, ಮಹಾ ಅಪಚಾರ. ಇದು ಮಹಾ ಅನತಿಕ್ರಮ ಸೂತ್ರಾರ್ಥವಾದ. ಈ ರೀತಿ ಸೂತ್ರಾರ್ಥವನ್ನು ಕುರಿತಾಗಿ ಮಾತಾಡುವಂಥದ್ದು ಮಹಾ ಅಪಚಾರ ಅಂತ ಜೋರಾಗಿ ಹೇಳಿದ. ವದೋತ್ತರಂ ಭಾತಿ ಯದೀಹ ಕುರ್ಮಹೇ ಭಾಷ್ಯಂ ಕೃತಿರ್ನಾಸ್ಯ ಹಿ ದಂಡವಾರಿತ ಜಗದ್ಗುರುಣಾಮಿತಿ ತಾಂ ಗುರೋರ್ಗಿರಂ ಜನಃ ಸಮಸ್ತೋಭಿನನಂದ ಸಸ್ಮಿತಾಂ. ಆಗ ಪೂರ್ಣಪ್ರಜ್ಞರು ಹೇಳಿರ್ತಾರೆ. ಏನ್ ಹೇಳ್ತಾರೆ? ಲೋಕದಲ್ಲಿ ಜಗದ್ಗುರು ಅಂತ ಹೇಳಿಕೊಳ್ಳುವವರು ಇದ್ದಾರೆ. ಆದರೆ ಜಗದ್ಗುರುಗಳು ಅಂತ ಹೇಳಿಕೊಳ್ಳುವವರಿಗೇ ಗುರುಗಳಾಗಿರುವಂತಹ ಪೂರ್ಣಪ್ರಜ್ಞರು ಮುಗುಳ್ನಗ್ತಾ ಒಂದು ಮಾತು ಹೇಳಿದರು. ಏನದು? ಹೌದಾ, ನಾನೀಗ ಸೂತ್ರವನ್ನ ವಿವರಿಸ್ತಾ ಇದ್ದೇನೆ, ಸೂತ್ರವನ್ನ ಪಾಠ ಮಾಡ್ತಾ ಇದ್ದೇನೆ. ಸೂತ್ರವನ್ನೇ ನೇರವಾಗಿ ಪಾಠ ಮಾಡ್ತಿದ್ರು. ಈ ಭಾಷ್ಯವನ್ನ, ಶಾಂಕರ ಭಾಷ್ಯವನ್ನಲ್ಲ, ಭಾಷ್ಯ ಪಾಠ ಅಲ್ಲ, ಅದು ಸೂತ್ರ ಪಾಠ. ಸೂತ್ರವನ್ನ ವಿವರಣೆ ಮಾಡುದು. ಅದರಲ್ಲಿ ಬಂದದ್ದು ಬ್ರಹ್ಮ ಎಂದರೆ ಏನು, ಸಕಲ ಗುಣಪರಿಪೂರ್ಣವಾದದ್ದು, ನಿರ್ದೋಷವಾದದ್ದು, ಹಾಗೂ ಜೀವಾತ್ಮರಿಗಿಂತ ಭಿನ್ನವಾದದ್ದು ಬ್ರಹ್ಮ ಅಂತ ಇದನ್ನ ವರ್ಣಿಸಿದ್ದು. ಅದಕ್ಕೆ ಪೂರಕವಾಗಿ ಇದು ಸೂತ್ರದ ಆಶಯ, ಸೂತ್ರದ ತಾತ್ಪರ್ಯ. ಹಾಗಾಗಿ ಸೂತ್ರವನ್ನ ಬಿಡಿಸಿ ಬಿಡಿಸಿ ಪಾಠ ಮಾಡ್ತಾರೆ. ಸೂತ್ರ ಇರುವುದು ಸಣ್ಣದು, ಪುಟ್ಟ ಪುಟ್ಟದಿರ್ತದೆ. ಸ್ಮೃತಿಶ್ಚ ಅಂತ ಒಂದು ಸೂತ್ರ. ಏನಿದೆ ಅದರಲ್ಲಿ? ಸ್ಮೃತಿಶ್ಚ ಅಂದ್ರೆ ಏನಿದೆ? ಪುಟ್ಟ ಸೂತ್ರ. ಮ್ಯೋತಯೇವ ಅಷ್ಟೇ ಸೂತ್ರ. ಏನ್ ಹಾಗಂದ್ರೆ ಏನರ್ಥ? ಮ್ಯೋತಯ. ಹೀಗೆಲ್ಲ ಪುಟ್ಟ ಪುಟ್ಟ ಸೂತ್ರಗಳು ಉಂಟು. ಅದರ ಮೇಲೆ ಮೂರು ದಿವಸ ವಾದ ಇರ್ತದೆ. ಹಾಗೆ ಸಂಧ್ಯೆ ಸೃಷ್ಟಿ ರಾಹಿ ಅಂತ ಇದ್ರ ಮೇಲೆ 3 ದಿವಸಗಳ ಸಭೆ ಇತ್ತು ಮದ್ರಾಸ್ನಲ್ಲಿ. ಹೀಗೆ ಅನೇಕ ರೀತಿಯ ಸಭಾವನ್ನ, ವಿದ್ವತ್ ಸಭೆಗಳನ್ನ ಮಾಡ್ತಾರೆ. ಪೇಜಾವರ ಸ್ವಾಮಿಗಳು ಯಥೇಚ್ಛವಾಗಿ ನಡೆಸ್ತಿದ್ರು, ಬಹಳ ಮಾಡ್ತಿದ್ರು. ಪೇಜಾವರ ಸ್ವಾಮಿಗಳು, ಯಾರೋ ವಿಶ್ವೇಶತೀರ್ಥರು ಬಹು ಸಭೆಗಳನ್ನ ಮಾಡ್ತಿದ್ರು. ಸೂತ್ರಗಳನ್ನ ತಗೊಂಡು ಸೂತ್ರದಗಳ ಮೇಲೆ ಸಭಾ. ಈಗಲೂ ಮಂತ್ರಾಲಯ ಸ್ವಾಮಿಗಳು ಮಾಡ್ತಾರೆ, ಇಲ್ಲ ಅಂತಲ್ಲ, ಹಾಗೆ ಮಾಡುವುದುಂಟು. ಹಾಗೆ ಸೂತ್ರಗಳನ್ನು ಇಟ್ಟುಕೊಂಡು ಮಾಡ್ತಾರೆ. ಅದಕ್ಕೆ ತ್ರಿಮತಸ್ಥರನ್ನು ಕರೀತಾರೆ, 3 ಮತಸ್ಥರು ಬರ್ತಾರೆ. ಈಗಿಲ್ಲಿ ಇವನ ಆಕ್ಷೇಪ ಏನು? ಸೂತ್ರವನ್ನೇ ನೇರವಾಗಿ ಪಾಠ ಮಾಡ್ತೀರಾ, ಇದು ತಪ್ಪು. ಭಾಷ್ಯ ಪಾಠ ಮಾಡಬೇಕು. ನೀವು ಭಾಷ್ಯವನ್ನ, ನಮ್ಮ ಆಚಾರ್ಯರು ಮಾಡಿರೋ ಭಾಷ್ಯವನ್ನ ಖಂಡಿಸಿ ಮಾತಾಡ್ತೀರಾ, ಇದು ಅತಿಕ್ರಮಣ, ಮಹಾ ಅಪಚಾರ ಅಂತ ಹೇಳಿದ. ಹಿರಿಯರನ್ನ ಮೀರಿದ ದೋಷ ಇದೆ ಅಂತ. ಆಗ ಆಚಾರ್ಯರು ಹೇಳ್ತಾರೆ, ವದೋತ್ತರಂ ಭಾತಿ ಯದೀಹ ಕುರ್ಮಹೇ ಭಾಷ್ಯಂ ಕೃತಿರ್ನಾಸ್ಯ ಹಿ ದಂಡವಾರಿತ. ಹೌದಾ, ನಾನು ಭಾಷ್ಯ ರಚನೆ ಮಾಡಲಿಲ್ಲ. ಆದರೆ ಉತ್ತರಂ ಯದಿ ಭಾತಿ, ಯದಿ ಉತ್ತರಂ ಭಾತಿ, ನಿನಗೆ ಒಂದು ವೇಳೆ, ಯದಿ ಅಂದ್ರೆ ಒಂದು ವೇಳೆ, ಒಂದು ಪಕ್ಷದಲ್ಲಿ ನಿನಗೆ ಉತ್ತರ ಗೊತ್ತಿದೆ ಅನ್ನೋದಾದರೆ, ಉತ್ತರವೇನಾದರೂ, ಈ ಸೂತ್ರಕ್ಕೆ ಉತ್ತರವೇನಾದರೂ ಗೊತ್ತಿದೆ, ಇದರ ವಿವರಣೆ ಗೊತ್ತಿದೆ ಅಂದ್ರೆ ವಾದ ಹೇಳು. ಈ ಸೂತ್ರ ಏನಾದರೂ, ಈ ಸೂತ್ರಕ್ಕೆ ಅರ್ಥ ವಿವರಣೆ ನಿನಗೆ ಗೊತ್ತಿದ್ರೆ ನೀನು ಹೇಳು. ಭಾಷ್ಯಂ ಕುರ್ಮಹೆ, ಭಾಷ್ಯವನ್ನ ಮಾಡೋಣಂತೆ, ಈಗಲ್ಲ, ಮತ್ತೊಂದು ಕಾಲಕ್ಕೆ ಭಾಷ್ಯ ರಚನೆ ಮಾಡ್ತೇವೆ ನಾವು. ಆದರೆ ಈಗ ಭಾಷ್ಯವನ್ನು ಹಿಡಿದು ನಾವು ಭಾಷ್ಯವನ್ನ ರಚನೆ ಮಾಡಿದ್ದೇವೆ, ಮಾಡಲಿಲ್ಲ ಅನ್ನೋದು ಬೇಡ.
ಭಾಷ್ಯ ಕುರ್ಮಹೆ, ಭಾಷ್ಯವನ್ನು ಮಾಡೋಣಂತೆ, ನಾವು ಮಾಡ್ತೇನೆ. ಮತ್ತು ಒಂದು ಯಾರೂ ಕೂಡ ಭಾಷ್ಯ ರಚನೆ ಮಾಡಲಿಕ್ಕೆ ಅದಕ್ಕೆ ದಂಡವಾರಿತ ಕೃತಿ ನ. ದಂಡವಾರಿತ ಅಂದರೆ ನಾನೀಗ ಈ ಸೂತ್ರಗಳಿಗೆ ನಾನು ಭಾಷ್ಯವನ್ನ ರಚನೆ ಮಾಡ್ತೇನೆ ಅಂತ ಹೇಳಿದ್ರೆ ಅದನ್ಯಾರು ನನಗೆ ದಂಡ ಪ್ರಯೋಗ ಮಾಡಿ ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ. ವಾರಿತ ಅಂದ್ರೆ ತಡೆಯೋದು. ದೊಣ್ಣೆ ಪೆಟ್ಟು ಕೊಟ್ಟು ನನ್ನನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆ ಭಾಷ್ಯ ರಚನೆ ಮಾಡಬೇಕು ಅಂದ್ರೆ ಮಾಡ್ತೇನೆ ಈ ಕ್ಷಣಕ್ಕೆ. ಅದನ್ಯಾರು ನನಗೆ ಅಡ್ಡಗಾಲು ಹಾಕಿ ಅಡ್ಡಗೋಲು ಹಾಕಿ ನಿಲ್ಲಿಸ್ಲಿಕ್ಕೆ ಬರುವುದಿಲ್ಲ ಅಂದ್ರು. ಅದನ್ನ ಹಿಡ್ಕೊಂಡ ಅವನ ಮನಸ್ಸಿಗೆ. ಜಗದ್ಗುರುಣಾಮಿತಿ ತಾಂ ಗುರೋರ್ಗಿರಂ ಜನಸ್ಸಮಸ್ತೋಭಿನನಂದ ಸಸ್ಮಿತಾಂ. ಹೀಗೆ ಒಳ್ಳೆ ಆ ಮುಗುಳ್ನಗೆಯಿಂದ ಕೂಡಿದಂತಹ ಆಚಾರ್ಯರು ದಿಟ್ಟವಾಗಿ ಮಾತಾಡಿದ ಮಾತನ್ನ ಕೇಳಿ ಅಲ್ಲಿ ಇದ್ದಂತಹ ಎಲ್ಲ ವಿದ್ವಜ್ಜನರು ಕೂಡ ಬಹಳ ಸಂತೋಷ ಪಟ್ರು, ಆಶ್ಚರ್ಯವನ್ನು ಪಟ್ರು, ಎಲ್ಲರೂ ಮೆಚ್ಚಿದ್ರು. ಯಾಕೆ ಅಂದ್ರೆ ಉದುಕುಸ್ತೂರ ಅಂದ್ರೆ ಸ್ವಲ್ಪ ಎಲ್ಲರೂ ಹೆದರುವಂತ. ಅವನು ರೌಡಿಯಾಗಿದ್ದ. ವಿದ್ವತ್ ಇಲ್ಲ ನಾನು ಹೇಳಲಿಲ್ಲ, ವಿದ್ವತ್ ಉಂಟು, ಸೊಕ್ಕು ಜಾಸ್ತಿ, ಎಲ್ಲರನ್ನು ದಬಾಯಿಸಿ ಮಾತಾಡೋದು. ನೀನೇನ್ ಮಹಾ ಅಂತ ಕೆಲವರು ಮಾತಾಡೋದೇ ಹಾಗೆ, ಅಂತಲೇ ಮಾತಾಡಿಸ್ತಾರೆ. ಅಂದ್ರೆ ಏನು? ಅದು ಗಬ್ಬಾಗಿ ಇನ್ನೊಬ್ಬರನ್ನು ಕರೆಯುವುದು, ಗಬ್ಬು ಮನೋಭಾವದಿಂದ ಮತ್ತೊಬ್ಬರನ್ನ ಬೆದರಿಸಿ ಮಾತಾಡುವುದು ಅನ್ನೋದು. ಅದೆಲ್ಲ ಮಾತಾಡುವವರು ಇರ್ತಾರೆ. ಅಂದ್ರೆ ಸಂಸ್ಕಾರ ಇರುವುದಿಲ್ಲ. ಕೆಟ್ಟ ಶಬ್ದಗಳನ್ನು ಬಳಸುವುದು ಅಂದ್ರೆ ಬಹಳ ಪ್ರೀತಿ ಕೆಲವರಿಗೆ. ಆದರೆ ಆ ರೀತಿಯ ಮನುಷ್ಯನಾಗಿದ್ದ. ಆದರೆ ಆ ಕುದುಪುಸ್ತೂರನನ್ನ ನೋಡಿ ಈಗ ದಿಟ್ಟವಾದಂತಹ ದೃಢವಾದ ದನಿಯಿಂದ ಆಚಾರ್ಯರು ಯಾವಾಗ ಉತ್ತರ ಕೊಟ್ರ ಅದನ್ನು ಕೇಳಿ ಆ ಸಭೆಯಲ್ಲಿ, ತಿರುವನಂತಪುರದ ಆ ಸಭೆಯಲ್ಲಿದ್ದಂತಹ ಎಲ್ಲ ವಿದ್ವಾಂಸರು ಕೂಡ ತಲೆದೂಗಿದ್ರು. ಆಚಾರ್ಯರ ಮಾತನ್ನು ಮೆಚ್ಚಿಕೊಂಡು ಕೊಂಡಾಡಿದ್ರು, ಹೊಗಳಿದ್ರು. ಅಲ್ಲ, ಅವರೆಲ್ಲರೂ ಕೂಡ ಅಭಿನನಂದ ಅಂತ ಹೇಳ್ತಾರೆ. ಜನಸ್ತಮಸ್ತೋ ಅಭಿನನಂದ ಸ್ವಸ್ಮಿತಾಂ. ಆ ಮುಗುಳ್ನಗೆಯಿಂದ ಕೂಡಿದ ಅವರ ಮಾತುಗಳನ್ನು ಕೇಳಿ ಬಹಳ ಮೆಚ್ಚಿಕೊಂಡ್ರು, ಅಭಿನಂದಿಸಿದ್ರು ಜನರು ಅಂತ ಹೇಳ್ತಾರೆ. ಅಲ್ಲಿ ಇದ್ದವರೆಲ್ಲ ಅವರೆಲ್ಲ ಅದ್ವೈತ ಮತಾನುಯಾಯಿಗಳೇ. ಯಾಕೆ ಇಂದಿಗೂ ಅಷ್ಟೆ, ತಿರುವನಂತಪುರ ಹಾಗೆ ಕೇರಳಕ್ಕೆ ಹೋದ್ಮೇಲೆ ಅಲ್ಲಿ ಹೆಚ್ಚಿನ ಜನ ಕಾಸರಗೋಡು ಆಚೆಗೆ ನಾನು ಹೇಳೋದು, ಕಬೆನಾಡು ದಾಟಿ ಮುಂದೆ ಹೋದ್ರೆ ಅಲ್ಲೆಲ್ಲ ವಿದ್ವಾಂಸರು ಅಂದ್ರೆ ಎಲ್ಲ ಅದ್ವೈತ ಸಂಪ್ರದಾಯದಲ್ಲೇ ಹಾಗೆ ಅಧ್ಯಯನ ಮಾಡಿದವರು. ಬಾಲುಶೇರಿಯಲ್ಲೆಲ್ಲ ಬಹಳ ಇದ್ದಾರೆ. ಬಾಲುಶೇರಿ ಸಭೆಯೆಲ್ಲ ಚೆನ್ನಾಗಿ ನಡೀತದೆ ಅಲ್ಲೆಲ್ಲ, ಬಹಳ ಚೆನ್ನಾಗಿ. ಒಳ್ಳೆ ಇದು ಕೋಳಿಕೋಡು, ಬಾಲುಶೇರಿ, ಕಲಶೇರಿ ಹೀಗೆಲ್ಲ ಹೋಗ್ತಾ ಹೋಗ್ತಾ ಬಹಳ ಒಳ್ಳೆ ವಿದ್ವತ್ತು ಪೂರ್ಣರಾದಂತಹ ಜನರು ಪಾವರೆಟ್ಟಿ ಇಲ್ಲೆಲ್ಲ ಸೇರ್ತಾರೆ. ಗುರುವಾಯೂರಿನಲ್ಲಿ ಎಲ್ಲ ಕಡೆಯಲ್ಲೂ ಸಭೆಗಳು ಆಗುವಾಗ ಎಲ್ಲರೂ ಅದ್ವೈತ ಸಂಪ್ರದಾಯದಂತೆಯೇ ಮಾತಾಡುವುದು. ಆ ಕ್ರಮದಲ್ಲೇ ಅವರ ಪ್ರವಚನಗಳು ಇರ್ತವೆ. ಭಾಗವತ ಪ್ರವಚನವನ್ನೇ ಆ ರೀತಿ ಹೇಳುವವರು ಇದ್ದಾರೆ. ಯಾಕೆಂದ್ರೆ ಕೇರಳದಲ್ಲಿ ಅಲ್ಲೇ ಇರುವುದು. ಯಾಕೆಂದ್ರೆ ಮೂಲ ಅದ್ವೈತದ ಮೂಲವೇ ಕೇರಳ. ಯಾವಾಗ ಇದು ತಿರುವನಂತಪುರದಲ್ಲಿ ಆಚಾರ್ಯರು ಅಲ್ಲಿ ಹೋದಾಗ ಹಾಗೇ ಆಗಿತ್ತು. ಆದ್ರೆ ಯಾವಾಗ ಆಚಾರ್ಯರು ಹೀಗೆ ಹೇಳಿದ್ರು, ಸಭೆಯಲ್ಲಿ ಅದ್ವೈತ ವಿದ್ವಾಂಸರೇ ಅವರು, ಆದ್ರೆ ಆಚಾರ್ಯರು ಕೇಳಲಿಕ್ಕೆ ಬಂದವರು. ಆಚಾರ್ಯರ ದಿಟ್ಟ ನಿಲುವು, ದೃಢವಾದ ವಾಕ್ಯ ಮತ್ತು ಯಾರನ್ನು ಹೇಗೆ ಮಾತಾಡಿಸ್ಬೇಕು ಆ ಕ್ರಮದಲ್ಲಿ ಅವರು ಮಾತಾಡಿದಾಗ ಎಲ್ಲರೂ ಕೂಡ ಅದನ್ನ ಅಭಿನಂದನೆ ಮಾಡಿದರು. ಪ್ರಾಜ್ಞೈರ್ಮಹಾಪೂರುಷ ಸರ್ವಲಕ್ಷಣೈಃ ಸಂಪನ್ನ ದೇಹೋಯಮಿತೀರಿತೆ ಪ್ರಭೌ ಪರೇ ಪರಸ್ಯಾಪ್ಯತಿಪೀನತಾದೃಶಃ ಸ್ವಿಂಗ್ಮಾತ್ರ ಸಂಶಂಸನಮೇವ ಚಕ್ರಿರೇ. ಅಲ್ಲಿ ಆ ಸಭೆಯಲ್ಲಿ ಸಾಮುದ್ರಿಕ ಶಾಸ್ತ್ರ ಲಕ್ಷಣಗಳನ್ನು ಚೆನ್ನಾಗಿ ಬಲ್ಲವರಿದ್ದರು. ಸಾಮುದ್ರಿಕ ಶಾಸ್ತ್ರವನ್ನ ಚೆನ್ನಾಗಿಯೇ ತಿಳಿದಂಥವರು ಆ ಸಭೆಯಲ್ಲಿ ಇದ್ರು. ಆ ಸಾಮುದ್ರಿಕ ಲಕ್ಷಣದಲ್ಲಿ ನೋಡುವಾಗ ಆಚಾರ್ಯರನ್ನು ಚೆನ್ನಾಗಿ ಗಮನಿಸಿ ಸುತ್ತಲಿನವರಿಗೆ ಹೇಳಿದರು. ಸಾಮಾನ್ಯವಾದ ಸಾಮುದ್ರಿಕ ಶಾಸ್ತ್ರವನ್ನ ಬಲ್ಲವರು ಇದ್ದಾರೆ, ಅದರಲ್ಲಿ ವಿಶೇಷತಃ ಸಾಮುದ್ರಿಕ ಲಕ್ಷಣಗಳನ್ನು ತಿಳಿದವರು ಅಲ್ಲಿದ್ರು. ಎಲ್ಲರಿಗೂ ಕೂಡ ತಕ್ಷಣ ಗ್ರಹಣ ಆಯ್ತು, ಸಾಮಾನ್ಯ ಪುರುಷನಲ್ಲ ಇವ, ಯತಿರೂಪದಲ್ಲಿ ಬಂದಿರುವಂತಹ ದೇವೋತ್ತಮ ಅಂತ ಗ್ರಹಿಸಿಬಿಟ್ರು. ಹಾಗಾಗಿ ಅವರೆಲ್ಲರೂ ಕೂಡ ಆ ಪ್ರಭೆ, ಆ ಸ್ವಾಮಿಯ, ಆ ಆಚಾರ್ಯ ಮಧ್ವರ ಆ ಲಕ್ಷಣವನ್ನ ಸಂಪನ್ನ ದೇಹೋ ಅಯಂ
ಎಂಥದ್ದು? ಮಹಾಪುರುಷ ಸರ್ವಲಕ್ಷಣೈ. ಮಹಾಪುರುಷ ಅನ್ನೋ ಶಬ್ದವನ್ನು ಮತ್ತೆ ನಾನು ಹೇಳ್ತೇನೆ ನಾಳೆ, ಸಮಯ ನಾಳೆ ಸಿಗ್ತದೆ. ಆ ಸಮರ್ಥವಾದಂತಹ ಜೀವೋತ್ತಮ ಲಕ್ಷಣಗಳಿಂದ ಕೂಡಿದಂತಹ ಈ ಮಹನೀಯ ಯಾರಿದ್ದಾರೆ, ಇವರು ಇಂತಹ ಅತ್ಯದ್ಭುತವಾದಂತಹ ಸೌಂದರ್ಯ ರಾಶಿಯ ದೇಹಾಕೃತಿಯನ್ನು ಹೊಂದಿದವರು ಅಂತ ಅಲ್ಲೆಲ್ಲರೂ ಕೂಡ ಆ ಸಭೆಯಲ್ಲಿದ್ದಂತಹ ಸಾಮುದ್ರಿಕ ಲಕ್ಷಣವನ್ನು ಬಲ್ಲಂತಹ ವಿದ್ವಜ್ಜನರೆಲ್ಲ ಎದ್ದು ನಿಂತು ಇವರಿಗೆ ಕೈ ಮುಗಿದು ದೇವೋತ್ತಮರು ಇವರು ಅಂತ ಕೈ ಮುಗಿದು ಹೇಳಿದ್ರಂತೆ. ಹಾಗೆ ಹೇಳುವಾಗ ಪರೇ ಪರಸ್ಯಾಪ್ಯತಿಪೀನ ತಾದೃಶಂ. ಕುದುಪುಸ್ತೂರ ಹೇಗಿದ್ದ, ಅವನ್ ತಾನೇ ಇವಾಗ ಬಂದದ್ದು ಇವರನ್ನು ಆಕ್ರಮಿಸ್ಬೇಕು ಅಂತ ಅಸೂಯಾಭಾವದಿಂದ. ಅವನು ಹೇಗಿದ್ದ ಅಂದ್ರೆ ಬಹಳ ದಪ್ಪವಾಗಿದ್ದ, ಹೊಟ್ಟೆಯಂತೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಗುಡಾಣದಂತಹ ಹೊಟ್ಟೆ, ಮಹಾ ದೇಹ ಅಂದ್ರೆ ಒಂದು ಮಾಂಸದ ಗುಡ್ಡದ ಹಾಗಿದ್ದ ಅವನು, ಗುಡ್ಡದಂತಹ ಆಕೃತಿ. ಮತ್ತು ಅವನಿಗೆ ಸೊಂಟ ಭಾಗದಲ್ಲಿ ಅತಿಯಾದ ಮಾಂಸ ತುಂಬಿ ಹೋಗಿತ್ತು, ಬೊಜ್ಜು, ಮಹಾಬೊಜ್ಜು ತುಂಬಿತ್ತು. ಅದಕ್ಕೆ ಸ್ಫಿಂಗ್ ಅಂತ ಹೇಳ್ತಾರೆ, ಸಂಸ್ಕೃತದಲ್ಲಿ ಸ್ಫಿಂಗ್ ಅಂತ ಹೇಳೋದು ಬೊಜ್ಜು. ಎಲ್ರಿಗೂ ಇದು ಬಂದ್ಬಿಡ್ತದಲ್ಲ, ಬಹಳಷ್ಟು ಜನರಿಗೆ ಸ್ಫಿಂಗ್ ಬರ್ತದೆ. ಆದರೆ ಅವನಿಗೆ ಅತಿಶಯವಾಗಿತ್ತು, ಬಹಳ ಕುರೂಪವನ್ನ ಉಂಟು ಮಾಡ್ತದೆ, ದೇಹಾಕೃತಿಯಲ್ಲಿ ಬಹಳ ಕುರೂಪವನ್ನು ಉಂಟು ಮಾಡ್ತಾ ಇದ್ದದ್ದಾಗಿತ್ತು. ಆದರೆ ಆ ಸ್ಫಿಂಗ್ ಮಾತ್ರವನ್ನೇ ಅವರೆಲ್ಲರೂ ಕೂಡ ಹೊಗಳ್ತಾ ಇದ್ದಾರೆ ಶಿಷ್ಯರು. ಅವನೊಟ್ಟಿಗೆ ಒಂದಷ್ಟು ಹಿಂಬಾಲಕರಿದ್ರು, ಅವರೆಲ್ಲರೂ ಪ್ರಶಂಸೆ ಮಾಡಿದ್ರು. ನಮ್ಮ ಗುರುಗಳು ಎಂಥ ಮಹನೀಯರು ನೋಡಿ, ಅವರ ಸೊಂಟದ ಬೊಜ್ಜಾದ್ರೂ ನೋಡಿ ಎಷ್ಟು ಚಂದ ಉಂಟು, ಹೊಟ್ಟೆ ಎಷ್ಟು ದಪ್ಪ ಉಂಟು, ಒಳ್ಳೆ ಇಷ್ಟು ತುಂಬಿದ ದೇಹ, ಇವರಿಗೆ ತುಂಬು ದೇಹ ಇದೆ ಅಂತ ಅದನ್ನೇ ಹೊಗಳಿಕ್ ಶುರು ಮಾಡಿದ್ರು ಆ ಶಿಷ್ಯರು ಅಂತ ಇದನ್ನು ಹೇಳ್ತಾರೆ. ಮುಂದೆ ಇವನ ಆ ಮನಸ್ಸಿನೊಳಗಿದ್ದಂತಹ ದ್ವೇಷಾಸೂಯೆಗಳ ಹೊರಹೊಮ್ಮುವಿಕೆಯನ್ನೆಲ್ಲ ಮುಂದೆ ಹೇಳಲಿಕ್ಕಿದೆ. ಈಗ ಇಂತಹ ಈ ಕುದುಪುಸ್ತೂರ ಹಾಗೂ ಪೂರ್ಣಪ್ರಜ್ಞರ ಭೇಟಿ ಅನಂತ ಸತ್ಪುರದಲ್ಲಿ ಅಂದರೆ ತಿರುವನಂತಪುರದಲ್ಲಿ ಆದದ್ದು. ಅಲ್ಲಿರುವ ಆ ತಿರುವನಂತಪುರದಲ್ಲಿ ಇದ್ದಂತಹ ಸಾಮುದ್ರಿಕ ಲಕ್ಷಣ ಬಲ್ಲಂತಹ ಎಲ್ಲ ವಿದ್ವಾಂಸರು ಇವರನ್ನು ದೇವೋತ್ತಮರು ಅಂತ ಹೇಳಿದ್ದು ಇಲ್ಲಿಯವರೆಗೆ ನಾವು ನೋಡಿದ್ದಾಗಿದೆ. 40 ಶ್ಲೋಕಗಳಾದವು. ಬ್ರಹ್ಮಾರ್ಪಣಮಸ್ತು.